ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಕನ್ನಡ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2026 ಅಂತಂದರೆ ಬೆಸ್ಕಾಂ, ಮೆಸ್ಕಾಂ, ಹೆಸ್ಕಾಂ, ಚೆಸ್ಕಾಂ, ಜೆಸ್ಕಾಂ ಸೇರಿ KPTCLಲ್ಲಿ ಹೊಸ ನೇಮಕಾತಿ ಯಾವಾಗ ಬರಬಹುದು ಮತ್ತು ಅದರ ಬಗ್ಗೆ ಒಂದು ಅಪ್ಡೇಟ್, ಸ್ವಲ್ಪ ಒಂದು ಚಿಕ್ಕ ಅಪ್ಡೇಟ್ ಸಿಕ್ಕಿದೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಮತ್ತು ಈ ಬಾರಿ ನೋಟಿಫಿಕೇಷನ್ ಏನಾದರೂ ಎಕ್ಸಾಮ್ ಇರುತ್ತಾ ಅಥವಾ ಸೇಮ್ ಈಗೇನು ನೋಟಿಫಿಕೇಷನ್ ನಡೀತಾ ಇದೆ ಅದರಂತೆ ಪರ್ಸೆಂಟೇಜ್ ಮೇಲೆ ಮಾಡ್ತಾರಾ, ಅದರ ಬಗ್ಗೆ ಇರುತ್ತೆ. ಯಾವ ಬರುತ್ತೆ ನೋಟಿಫಿಕೇಷನ್ ಇವೆಲ್ಲದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದರೆ ಡಿಸ್ಕಷನ್ ಮಾಡೋಣ. ಹಾಗಾಗಿ ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದರೆ ಇದರ ಬಗ್ಗೆ ಸಂಪೂರ್ಣವಂತ ಮಾಹಿತಿ ನಿಮಗೆ ದೊರೀತಾ ಹೋಗ್ತದೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಅಂತ ಹೇಳ್ತಾ, ಈಗ ಮೊದಲಿಗೆ ಬಂದ್ಬಿಟ್ಟು ಏನಪ್ಪ ಅಂತಂತಂದರೆ KPTCL ಪವರ್ ಮ್ಯಾನ್ ನೇಮಕಾತಿ ಬಗ್ಗೆ ಒಂದು ಚಿಕ್ಕ ಅಪ್ಡೇಟ್ ಏನಪ್ಪ ಅಂತಂತಂದರೆ, ಸದನದಲ್ಲಿ ಮಾತನಾಡುವಾಗ ಏನು ಇಲ್ಲಿ ಪ್ರಶ್ನೆಗಳಲ್ಲಿ ವಿವರಿಸುವಾಗ ಅಲ್ಲಿ ಒಂದು ಚಿಕ್ಕ ಒಂದಿದೆ, ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈಗ ಪ್ರಸ್ತುತ KPTCLನಲ್ಲಿ ಬಾಕಿ ಇರುವ ನೇಮಕಾತಿ ಅಧಿಸೂಚನೆ ಸ್ಥಿತಿ ಏನು ಅಂತೇಳಿ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ನೋಟಿಫಿಕೇಷನ್ ಬಗ್ಗೆ ಇದರಲ್ಲಿ ಅಪ್ಡೇಟ್ ಇದೆ. ಉತ್ತರ ಏನಪ್ಪ ಅಂತಂದರೆ, ಕರ್ನಾಟಕ ವಿದ್ಯುತ್ ಪ್ರಸಾರಣ ನಿಗಮ ನಿಯಮದಲ್ಲಿ ಯಾವುದೇ ನೇಮಕಾತಿ ಅಧಿಸೂಚನೆ ಬಾಕಿ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಓನ್ಲಿ KPTCLಲ್ಲಿ ಯಾವುದೇ ನೇಮಕಾತಿ ಏನು ಇಂಜಿನಿಯರ್ ಆಗಿರ್ಬೋದು ಮತ್ತು ಪವರ್ ಮ್ಯಾನ್ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ಬಾಕಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಅದರ ಬಗ್ಗೆ ನಾವು ಇವತ್ತಿನ ಟಾಪಿಕಲ್ಲಿ ನಾವು ಪವರ್ ಮ್ಯಾನ್ ಬಗ್ಗೆ ಮಾತಾಡ್ತಿದ್ದೀವಿ. ಅದರ ಬಗ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಮುಂದುವರೆದು ಕರ್ನಾಟಕ ವಿದ್ಯುತ್ ಪ್ರಸಾರಣ ನಿಗಮ ನಿಯಮಿತದಲ್ಲಿ ಖಾಲಿ ಇದ್ದ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳನ್ನು 14/10/2024 ಏನು ಕೊಟ್ಟಿದ್ದರು, ನೋಟಿಫಿಕೇಷನ್ ಬಿಡುಗಡೆ ಮಾಡಿದರು. ಅವುಗಳ ಉದ್ಯೋಗ ಪ್ರಕಟಣೆ ಹೊರಡಿಸಲಾಗಿದ್ದು, ಇವರ ಒಂದು ವಿವರ ಏನಪ್ಪ ಅಂತಂದರೆ, ಕಿರಿಯ ಸ್ಟೇಷನ್ ಪರಿಚಾರಕರು 410 ಇದ್ದರು. ಅದರಲ್ಲಿ ಆದೇಶವನ್ನು ಜಾರಿ ಮಾಡಿದ್ದು 391 ಜನಕ್ಕೆ ಮಾತ್ರ. ಮತ್ತು ಕಿರಿಯ ಪವರ್ ಮ್ಯಾನ್ 81 ಇದ್ದರೆ ಅದರ 71 ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಬಾಕಿ ಉಳಿದಂಥ 29 ಅಭ್ಯರ್ಥಿಗಳಿಗೆ ಏನಾಗಿದೆಪ್ಪ ಅಂತಂದರೆ, ಅದೇ ಸಿಂಧುತ್ವ ಪ್ರಮಾಣಪತ್ರ ಕೊಡಲಾರದ್ದು ಈ ಒಂದು ರೀಸನ್ಗಾಗಿ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಾರಣಕ್ಕಾಗಿ ಅವರಿಗೆ ಕೌನ್ಸಿಲಿಂಗ್ ಮಾಡಿಸಿಲ್ಲ, ಆದೇಶ ಪ್ರತಿಯನ್ನು ಕೊಟ್ಟಿಲ್ಲ ಅಂತೇಳಿ ಹೇಳಿದ್ದಾರೆ. ಓಕೆ, ನಿರುದ್ಯೋಗ ಸಮಸ್ಯೆ ಕಡಿಮೆ ಮಾಡಲು KPTCLನಲ್ಲಿ ಯಾವ ಹೊಸ ಯೋಜನೆಯನ್ನು ಸರ್ಕಾರ ಕೈಗೊಂಡಿದೆ ಅಂತೇಳಿ ಹೇಳಿದ್ದಾರೆ. ಇದರಲ್ಲಿ ನಿರುದ್ಯೋಗ ಸಮಸ್ಯೆ ಕಡಿಮೆ ಮಾಡಲು ಕರ್ನಾಟಕ ವಿದ್ಯುತ್ ಪ್ರಸಾರಣ ನಿಗಮದಲ್ಲಿ ಕಾಲಕಾಲಕ್ಕೆ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುತ್ತಿದೆ ಅಂತೇಳಿ ಹೇಳಿದ್ದಾರೆ. ಓಕೆ, ಮತ್ತು ವಿದ್ಯುತ್ ಕ್ಷೇತ್ರದಲ್ಲಿ ಕೌಶಲ್ಯ ತರಬೇತಿ ನೀಡಿದರೆ ಉದ್ಯೋಗಾವಕಾಶ ಹೆಚ್ಚಿಸುವುದಕ್ಕೆ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಅಂತೇಳಿ ಕೇಳಿದರೆ, KREDL ವತಿಯಿಂದ ಸೂರ್ಯ ಮಿತ್ರ ಕೌಶಲ್ಯ ತರಬೇತಿಯನ್ನು ITI ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ನೀಡಲಾಗುತ್ತಿದೆ. 171 ಅಭ್ಯರ್ಥಿಗಳು ಇದುವರೆಗೂ ತರಬೇತಿಯನ್ನು ಪಡೆದಿರ್ತಾರೆ. ಕೇಂದ್ರ ಕಚೇರಿ ನಾಗರಬಾವಿಯಲ್ಲಿ ಇದ್ರ ಬಗ್ಗೆ ವಿವರ ಇದೆ ಸ್ನೇಹಿತರೆ. ಬಟ್ ಇಲ್ಲಿ ಹೊಸ ನೋಟಿಫಿಕೇಷನ್ ಬಗ್ಗೆ ಏನು ಅಪ್ಡೇಟು ಅಂತಂದರೆ, ಕಾಲಕಾಲಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುತ್ತಿದೆ ಅಂತೇಳಿ, ಕೈಗೊಳ್ಳಲಾಗುತ್ತಿದೆ ಅಂತಂದರೆ ಈಗ ಏನು ಈ ನೋಟಿಫಿಕೇಷನ್ ಇದೆ, ಇದು ನೋಟಿಫಿಕೇಷನ್ ಕಂಪ್ಲೀಟ್ ಆದ ನಂತರವೇ ನಿಮಗೆ ಇಮಿಡಿಯೇಟ್ಲಿ ಮತ್ತೆ ನೋಟಿಫಿಕೇಷನ್ ಮಾಡ್ತಾರೆ. ಯಾಕಂತಂದರೆ ಸರಿಸುಮಾರು KPTCL ಮತ್ತು ಎಲ್ಲ ನಿಗಮಗಳನ್ನ ನೋಡಿದಾಗ ಸರಿಸುಮಾರು 30,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಈ ಹಿಂದೆ ಒಂದು ಅಪ್ಡೇಟ್ ವಿಡಿಯೋ ಮಾಡಿದ್ದೆ, ಅದು ಸುಮಾರು ದಿನಗಳ ಹಿಂದೆ ಅಂತ ಕಾಣುತ್ತೆ. ಇಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂತ. ಸರಿಸುಮಾರು 30,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಸ್ನೇಹಿತರೆ. ಹಾಗಾಗಿ ಆ ಒಂದು ನೋಟಿಫಿಕೇಷನ್ನ ಖಂಡಿತವಾಗಿ ಮಾಡ್ತಾರೆ. ಇನ್ನು ಪವರ್ ಮ್ಯಾನ್ ಸರಿಸುಮಾರು ಅಂದರೆ 6,000ಕ್ಕೂ ಅಧಿಕ, 6,000ರಿಂದ 8,000ಕ್ಕೂ ಇದಕ್ಕೆ ಹುದ್ದೆಗಳು ಪವರ್ ಮ್ಯಾನೇ ಖಾಲಿ ಇವೆ 30,000ದಲ್ಲಿ. ಹಾಗಾಗಿ ನೇಮಕಾತಿ ಮತ್ತೆ ಬಂದೇ ಬರುತ್ತೆ. ಬಟ್ ಏನಪ್ಪ ಅಂತಂತಂದರೆ ಈ ಸಾರಿ ITI ಆದವ್ರಿಗೂ ಅವಕಾಶ ಇರುತ್ತೆ. ಒಂದು ಅಂದರೆ ಅದು ಕೋರ್ಟಲ್ಲಿ ತೀರ್ಪಿತ್ತು, ಅದ್ರ ಬಗ್ಗೆ ಬಂದ ನಂತರ ಗೊತ್ತಾಗುತ್ತೆ. ITI ಆದವ್ರಿಗೂ ಇರ್ಬೋದು ಅವಕಾಶ. ನೆಕ್ಸ್ಟ್ ಎಕ್ಸಾಮ್ ಮಾಡ್ತಾರಾ ಅಂತಂದರೆ, ಈಗ ಜಾಸ್ತಿ ಜನ ಪರ್ಸೆಂಟೇಜ್ ಮೇಲೆ ಮಾಡ್ತಾಯಿದ್ದೀರಿ ಅಂತೇಳಿ ಎಕ್ಸಾಮ್ ಥ್ರೂ ಮಾಡಿ ಅಂಥೇಳಿ ಎಲ್ಲ ಈ ನೋಟಿಫಿಕೇಷನ್ಗೆ ಫುಲ್ಲು ನಡುವೆ ಸ್ಟೇ ಹಾಕಿದರು. ಹಾಗಾಗಿ ನೆಕ್ಸ್ಟ್ ನೋಟಿಫಿಕೇಷನಿಂದ ನಿಮಗೆ ಎಕ್ಸಾಮ್ ಥ್ರೂನೇ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ. ಯಾಕಂತಂದರೆ ಇಲ್ಲಿ ಹಲವಾರು ಅಭ್ಯರ್ಥಿಗಳು ಪರ್ಸೆಂಟೇಜ್ ಮೇಲೆ ಆಯ್ಕೆ ಆಗ್ತಾಯಿದ್ದಾರೆ. ಹಾಗಾಗಿ ನೆಕ್ಸ್ಟ್ ವರ್ಷದಿಂದ ಎಕ್ಸಾಮ್ ಆಗುವಂಥ ಎಲ್ಲ ಲಕ್ಷಣಗಳು ಇವೆ. ಹಾಗಾಗಿ ನೆಕ್ಸ್ಟ್ ಬಾರಿಯಿಂದ ನಿಮ್ಮ ಒಂದು ನೇಮಕಾತಿಯನ್ನು ಪರೀಕ್ಷೆ ಮೂಲಕವೇ ನೇಮಕಾತಿ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ, ನೋಟಿಫಿಕೇಷನ್ ಯಾವಾಗ ಬರ್ಬೋದು ಅಂತ ನೋಡಿದಾಗ ಎಕ್ಸ್ಪೆಕ್ಟೆಡಾಗಿ
ಈ ವರ್ಷ ಬರುವಂಥ ಸಾಧ್ಯತೆ ಅಂದರೆ ಈ KPTCL ಎಲ್ಲ ಎಸ್ಕಾಮ್ ಎಲ್ಲ ನೇಮಕಾತಿಯನ್ನು ನೋಡಿದಾಗ ಸರಿಸುಮಾರು ಆಗಸ್ಟ್ವರೆಗೂ ಸಹ ನೇಮಕಾತಿ ಪ್ರಕ್ರಿಯೆ ಆಗಸ್ಟ್ ಅಥವಾ ಜುಲೈವರೆಗೂ ನಡೀತದೆ. ಯಾಕಂದರೆ ಇನ್ನೂ ರಿಸಲ್ಟ್ ಬಿಡುವಂಥದ್ದು 3 ಬಾಕಿ ಇದೆ, ಹೆಸ್ಕಾಮ್ದು. ಅವು ಬಿಟ್ಟು ಅವುಗಳ ಕೌನ್ಸಿಲಿಂಗ್ ಎಲ್ಲ ಮಾಡೋದಕ್ಕೆ ಸರಿಸುಮಾರು ಜೂನ್, ಜುಲೈ, ಆಗಸ್ಟ್ವರೆಗೂ ಸಹ ಹೋಗ್ತದೆ. ಅವೆಲ್ಲ ಕಂಪ್ಲೀಟ್ ಆದ ನಂತರವೇ ನಿಮ್ಮ ಒಂದು ನೋಟಿಫಿಕೇಷನ್ ಬಿಡ್ತಾರೆ. ಹಾಗಾಗಿ ಈ ಒಂದು ವರ್ಷದ ಬಿಟ್ಟರೆ ಡಿಸೆಂಬರು, ನವೆಂಬರ್ ಈ ವರ್ಷದ ಎಂಡಿಗೆ ನಿಮ್ಮೊಂದು ನೋಟಿಫಿಕೇಷನ್ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಅತಿ ಬೇಗನೆ ನೋಟಿಫಿಕೇಷನ್ ಸಹ ಬರುತ್ತೆ. ಬಂದ ತಕ್ಷಣ ನಾನು ನಿಮಗೆ ಅಪ್ಡೇಟನ್ನು ನೀಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಸಹ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ. ಯಾಕಂತಂದರೆ ಈ ಬಾರಿ ನಾವು KPTCL ನಂಬರ್ ಒನ್ ಯೂಟ್ಯೂಬ್ ಚಾನಲಾಗಿ ಹೊರಹೊಮ್ಮಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಸಾಕ್ಷಿ ನೀವು ಹಲವಾರು ಅಭ್ಯರ್ಥಿಗಳನ್ನ ನೀವು ಸಹ ಕೇಳ್ಬೋದು ಅಪ್ಡೇಟ್ ನೀಡೋದರಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ಸಹ ಈ ಮತ್ತೆ ಹೊಸ ನೋಟಿಫಿಕೇಷನ್ಗೆ ತಯಾರಿಯನ್ನು ನಡೆಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.